ಹಾಯ್ ನಮಸ್ಕಾರ. ನನ್ನ ಹೆಸರು ಸುರೇಂದ್ರ ಸೂದಿ ಅಂತೇಳಿ ಸೂಪರ್ ವೆದೆಲೆಕ್ಸ್ ಎಲ್ಲರಿಗೂ. ಇವತ್ತು ನಾನು ನಿಮಗೆ ಕನ್ನಡದಲ್ಲಿ ವೆದೆಲೆಕ್ಸ್ ಪ್ಲಾನ್ ಪ್ರೊಜೆಕ್ಷನ್ ಎಂಬುದು ತೋರಿಸ್ತಾ ಇದ್ದೀನಿ. ನೋಡಿ ಯಾವ ರೀತಿ ನಮಗೆ ಪ್ಲಾನ್ ಎಂಬುದು ಇದೆ ಎಂಬುದು ನಾನು ಕ್ಲಿಯರ್ ಕಟ್ಟಲ್ಲಿ ನಿಮಗೆ ಒಂದು 10 ಮಿನಿಟ್ಸ್ ಪ್ಲಾನಲ್ಲಿ ನಾನು ತೋರಿಸ್ಬಿಡ್ತೀನಿ. ಒಂದ್ಸಲಿ ನೋಡೋಣ. ಫಸ್ಟ್ ಬಂದುಬಿಟ್ಟು ನಮಗೆ ಇದು ವೆದೆಲೆಕ್ಸ್ ಪ್ಲಾನ್. इधर नजीक इधर से आपको ವೆದೆಲೆಕ್ಸ್ ಪ್ಲಾನ್ ನಮಗೆ ಇದು 100% ಟೋಟಲ್ ಆಯುರ್ವೇದಿಕ್, 0% no chemical, 14th 6 2018 started company. ನೋಡಿ ಲೀಡರ್ಸ್, ನಮಗೆ ಜಾಯ್ನಿಂಗ್ ಫ್ರೀ. ಅದೇ ರೀತಿ ನಮಗೆ 10 to 40% ನಮಗೆ ಡಿಸ್ಕೌಂಟ್, ರಿಟೇಲ್ ಪ್ರಾಫಿಟ್. ನೆಕ್ಸ್ಟ್ ನಮಗೆ 1 BV ಬಿಸ್ನೆಸ್ ವ್ಯಾಲ್ಯೂ, BV is equal to 3 rupees. ಇದೇನು BV ಇದೆಯಲ್ಲ, ಇದರ ಮ್ಯಾಗನೇ ನಾವು ಸಂಪಾದನೆ ಮಾಡುವ ಮಾರ್ಗ. ನೋಡೋಣ ಮತ್ತೆ ಯಾವ ರೀತಿ ನಾವು. ನಮಗೆ ಮೊದಲನೇದು ಬಂದುಬಿಟ್ಟು ಬೂಸ್ಟರ್ ರಾಯಲ್ಟಿ ಅಂತ ಇರುತ್ತೆ. 3 ಮಾಡಲ್ಸ್ ಇರ್ತವೆ ಇದರಲ್ಲಿ. ಮಾಡೆಲ್ ನಂಬರ್ 1 ಇದು 20ನೇ ತಾರೀಕು ತನಕ ಮುಗಿಸ್ಕೋಬೇಕು ನಾವು ಪ್ರತಿ ತಿಂಗಳ. ಮಾಡೆಲ್ ನಂಬರ್ 1ನಲ್ಲಿ ನಮಗೆ ಸೆಲ್ BV 100 ಸೆಲ್ BV ಇದೆಯಾ ಅಂತ ತಿಳ್ಕೊಳ್ಳೋಣ. ಇದು 2 ಲೆಗ್ ಬಿಸ್ನೆಸ್ ಪ್ಲಾನ್. ಇದು ನಮಗೆ ರೈಟ್ ಸೈಡ್ ಲೆಫ್ಟ್ ಸೈಡ್ ಅಂತ ಹೇಳ್ಕೋಬೋದು. ಲೆಫ್ಟ್ ಸೈಡಲ್ಲಿ ನೋಡಿ 3500 BV, 3500 BV ರೈಟ್ ಸೈಡ್. ಈ ರೀತಿ ನಾವು ಮಾಡ್ಕೊಂಡಿದ್ರೆ ಮ್ಯಾಚಿಂಗ್ ಬೋನಸ್ ಅಂತಾರೆ ಇದಕ್ಕೆ. ನಮಗೆ ಸುಮಾರಾಗಿ 1200 ಇಂದ ಹಿಡ್ಕೊಂಡು 1800 ತನಕ ಇನ್ಕಮ್ ಎಂಬುದು ಬರುತ್ತೆ. ಬೂಸ್ಟರ್ 1 ಅಂತೀವಿ ಇದಕ್ಕೆ. ನೆಕ್ಸ್ಟ್ ಬೂಸ್ಟರ್ 2 ನೋಡೋಣ. ಮಾಡಲ್ 2 ಇದು 25ನೇ ತಾರೀಕು ತನಕ ಮುಗಿಸ್ಕೋಬೇಕು ನಾವು. ಸೇಮ್ ರೈಟ್ ಟು ಲೆಫ್ಟ್, ಸೆಲ್ BV 1100 and 7000 ರೈಟ್ ಲೆಫ್ಟ್ ಸೈಡ್ BV, 7000 ರೈಟ್ ಸೈಡ್ BV. ಮ್ಯಾಚಿಂಗ್ ಮಾಡ್ಕೊಂಡಿದ್ರೆ ನಮಗೆ 2000 to 3500 ತನಕ ಇನ್ಕಮ್ ಎರ್ನ್ ಮಾಡ್ಕೋಬೋದು. ನೋಡಿ ಇನ್ನೊಂದು ಬೂಸ್ಟರ್ 3 ಅಂತಾರೆ ಇದಕ್ಕೆ. ಮಾಡೆಲ್ ನಂಬರ್ 3 ಇದು ಕ್ಲೋಸಿಂಗ್ ತನಕ ಮಾಡ್ಕೋಬೋದು ನಾವು. 30ನೇ ತಾರೀಕು ತನಕ ಮುಗಿಸ್ಕೋಬೋದು ಇದು. ಸೇಮ್ ಇಲ್ಲಿ 1100 BV ಸೆಲ್ BV, ಸೇಮ್ ಮ್ಯಾಚಿಂಗ್ ಬೋನಸ್. ಎ ಸೈಡು 17,000, ಬಿ ಸೈಡು 17,000 BV ಮ್ಯಾಚಿಂಗ್ ಮಾಡಿದರೆ ನಮಗೆ 4000ದಿಂದ ಹಿಡ್ಕೊಂಡು 4000 ಟು ಇಲ್ಲಾಂದರೆ 6000 ತನಕ ಇನ್ಕಮ್ ಬರ್ತದೆ. ಇದೊಂದು ಮುಗಿಸ್ತಲ್ಲ. ಇಲ್ಲಿ ನೋಡಿ, ನಮಗೆ ನಮ್ಮ ಪೂರ್ತಿಗೆ ನಮ್ಮ ಸಲುವಾಗಿ, ನಮ್ಮ ಮನೆ ಸಲುವಾಗಿ ನಾವು ಒಂದು 2000, 3000, 4000 ಈ ರೀತಿ ನಾವು ದುಡ್ಡು ಖರ್ಚು ಮಾಡ್ಕೊಂಡಿದ್ದೀವಿ ಅಂತಂದ್ರೆ ಇಲ್ಲಿ ನೋಡಿ, ಇವರಿಗೆ 1200 ಹಿಡ್ಕೊಂಡು 1800 ತನಕ ಇನ್ಕಮ್ ಕೊಟ್ಟಿದ್ದೀವಿ. ಅದಕ್ಕೆ ನಾವು ಬೂಸ್ಟರ್ 2 ಆಗಿದ್ದೀವಿ.
ಬೂಸ್ಟರ್ 2ನವರಿಗೆ 2000 ಟು 3500 ತನಕ ಇನ್ಕಮ್ ಇಸ್ಕೊಟ್ಟಿದ್ರೆ ನಮಗೆ ಬೂಸ್ಟರ್ 3 ಆಗಿದ್ದೀವಿ. ಇಲ್ಲಿ ಎಲ್ಲರಿಗೆ ಈ ಸ್ಟ್ರಕ್ಚರ್ ನೋಡ್ಕೊಂಡಿದ್ರೆ ಪ್ರತಿಯೊಬ್ಬರಿಗೆ ಇನ್ಕಮ್ ಎಂಬುದು ಬರ್ತಾ ಇದೆ. ಇದರಲ್ಲಿ ಈ ಆಫರ್ಸ್ ಯಾವ ರೀತಿ ಇದ್ದಾವೆ ನೋಡಿ. ನಮಗೆ ಇನ್ನೊಂದು ಬಂದುಬಿಟ್ಟು ನಮಗೆ ನೆಕ್ಸ್ಟ್ ಆಫರ್ ಬಂದುಬಿಟ್ಟು CNC ಆಫರ್ ಅಂತ ಇದೆ. CNC ಆಫರ್ ಅಂತಾರ. ಆಫರ್ 1100 BV ಇಂಟು 3 months ಪರ್ಚೇಸ್ ಮಾಡಿದರೆ ನಮಗೆ 2 ಲಕ್ಷ ರೂಪಾಯಿ ಲ್ಯಾಕ್ಸ್ ರುಪೀಸ್ ಆಕ್ಸಿಡೆಂಟಲ್ ಇನ್ಸೂರೆನ್ಸ್ ಇದೆ. 2 ಲಕ್ಷ ರೂಪಾಯಿ ಆಕ್ಸಿಡೆಂಟಲ್ ಇನ್ಸೂರೆನ್ಸ್ ನಮ್ಮ ಮನೆ ಸಲುವಾಗಿ ನಾವು ಪ್ರಾಡಕ್ಟ್ 1100 BV ಇಂಟು 3 months ನಾವು ಪರ್ಚೇಸ್ ಮಾಡಿದರೆ 2 ಲಕ್ಷ ರೂಪಾಯಿ ಆಕ್ಸಿಡೆಂಟಲ್ ಇನ್ಸೂರೆನ್ಸ್ ಬರ್ತಾ ಇದೆ. ಬೇರೆ ಕಡೆ ಎಲ್ಲೂ ಈ ರೀತಿ ಆಫರ್ಸ್ ಇಲ್ಲ ಲೀಡರ್ಸ್. ಒಂದ್ಸಲಿ ನೋಡೋಣ. 1100 BV ಇಂಟು 6 months ನಾವು ಪರ್ಚೇಸ್ ಮಾಡಿದರೆ ನಮಗೆ 1 ಬಯೋಮ್ಯಾಗ್ನೆಟ್ ಬ್ರಾಸ್ಲೆಟ್ ಅಂತ ಬರುತ್ತೆ, ಅದನ್ನು ಫ್ರೀ ಕೊಡ್ತಾ ಇದ್ದಾರೆ ಕಂಪನಿ. ಅದೇ ರೀತಿ 1100 BV ಇಂಟು 12 months ನಾವು ಪರ್ಚೇಸ್ ಮಾಡಿದರೆ ನಮಗೆ 2500 ರೂಪೀಸ್ ವರ್ತು ಫ್ರೀ ಪ್ರಾಡಕ್ಟ್ ಎಂಬುದು ಹೆಲ್ತ್ ಕೇರ್ ಪ್ರಾಡಕ್ಟ್ ಬರುತ್ತೆ. ಹೆಲ್ತ್ ಕೇರ್ ಅರ್ಥ ಆಯ್ತಲ್ಲ ಲೀಡರ್ಸ್. ಇಲ್ಲಿ ನಮಗೆ ಇದರ ಜೊತೆಗೆ 1100 ಮಾಡಿದ್ದೀವಲ್ಲ, ಇದಕ್ಕೆ ನಮಗೆ ವೋಚರ್ ಬರುತ್ತೆ 225 ರೂಪೀಸ್ ವೋಚರ್ ಬರುತ್ತೆ. ಅದೇ ರೀತಿ ಇವೆಲ್ಲ ಆಫರ್ಸ್ ನಮಗೆ ಬರ್ತಾ ಇದೆ. ಇನ್ನೊಂದು ಬೆನಿಫಿಟ್ ಇದೆ ನಮಗೆ. ಆ ಬೆನಿಫಿಟ್ ಬಗ್ಗೆ ನಾನು ಹೇಳ್ತೀನಿ ನೋಡಿ. ನಿಮಗೆ ಈ ಆಫರ್ ಬಗ್ಗೆ ಹೇಳಬೇಕಂತಂದ್ರೆ ಸುಮಾರಾಗಿ ಬೇರೆ ಯಾವುದೇ ನೆಟ್ವರ್ಕಲ್ಲಿ ನೋಡಿದರೆ ನಮಗೆ ಇನ್ಕಮ್ ಸೋರ್ಸ್ ಬರೋಬ್ಬರ ಇರಬೇಕು. ಆ ಪ್ಲಾಟ್ಫಾರ್ಮನ್ನು ನೋಡ್ಕೋಬೇಕು ನಾವು. ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೆ ಸುಮಾರಾಗಿ ಪ್ರತಿಯೊಂದು ಪ್ರಾಡಕ್ಟ್ ಕ್ವಾಲಿಟಿ ಆ್ಯಂಡ್ ಪ್ಲಾಟ್ಫಾರ್ಮ್ ಸರಿಯಾಗೂ ಇರಬೇಕು, ಇನ್ಕಮ್ ಬರಬೇಕು ನಮಗೆ. ನೋಡೋಣ ಮತ್ತೆ LOB ಅಂತಾರೆ ಇದಕ್ಕೆ. ನೆಕ್ಸ್ಟ್ ಇನ್ಕಮ್ ಬಂದುಬಿಟ್ಟು ಇದು LOB 30% ಇದೆ. ಬೇರೆ ಯಾವುದೇ ಕಂಪನಿಯಲ್ಲಿ ಈ ರೀತಿ LOB ಇಲ್ಲ. ನೋಡೋಣ ಮತ್ತೆ LOB ಯಾವ ರೀತಿ ಬರುತ್ತೆ ನಮಗೆ. ಇಲ್ಲಿ U ಅಂದರೆ ನಾವು ಇದ್ದೀವಿ ಅಂತ ತಿಳ್ಕೊಳ್ಳೋಣ. ನಾವೊಂದು 1100 BV ಸೆಲ್ಫ್ ಪರ್ಚೇಸ್ ಮಾಡಿದ್ವಿ. ಓಕೆ ಲೀಡರ್ಸ್, ನಾವು 2 ಲೆಗ್ ಬಿಸ್ನೆಸ್ ಅಂದಿದ್ದೀವಲ್ಲ, ಒಂದೇ ಲೆಗ್ಗು A ಲೆಗ್ಗು ಸ್ಟಾರ್ಟ್ ಮಾಡಿದ್ದಾರೆ ಯಾರೋ ಒಬ್ಬರು XYZ ಸ್ಟಾರ್ಟ್ ಆಗಿದೆ. ಇವರಿಗೆ ಏನಾಯಿತು, ಇವರು ಬಿಸ್ನೆಸ್ ಇವರಿಗೆ ಅರ್ಥ ಆಗಲಿಲ್ಲ, ಇವರಿಗೆ ಅರ್ಥ ಆಗಿದೆ ಬಿಸ್ನೆಸ್ಸು. ಇವರು ಏನು ಮಾಡಿದ್ದಾರೆ, ರೈಟು ಲೆಫ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಓಕೆನಾ. ಇವರು ಇನ್ನೊಬ್ಬರಿಗೆ ಪ್ಲಾನ್ ಹೇಳಿದ್ದಾರೆ, ಇವರು ಇನ್ನೊಬ್ಬರಿಗೆ ಪ್ಲಾನ್ ಹೇಳಿದ್ದಾರೆ. ಈ ರೀತಿ ಡೆವಲಪ್ ಆಗ್ತಾ ಇದೆ ಈ ಕಡೆ. ಇಲ್ಲಿ ನೋಡಿ, ಇವರಿಗೆ ಇಷ್ಟ ಆಗಲಿಲ್ಲ, ಒಂದ್ಸಲ ಪರ್ಚೇಸ್ ಮಾಡ್ಕೊಂಡಿದ್ದಾರೆ, ಸೈಲೆಂಟಾಗಿ ಬಿಟ್ಬಿಟ್ಟಿದ್ದಾರೆ. ಇಲ್ಲಿ XYZ ಸುರೇಶ್ ಅಂತ ಇದ್ದಾರೆ, ಇಲ್ಲಿ ರಮೇಶ್ ಅಂತ ಇದ್ದಾರೆ. ಈ ರಮೇಶ್ ಅವನಿಗೆ ಅರ್ಥ ಆಗಿದೆ. ರಮೇಶ್ ಏನು ಮಾಡಿದ್ದಾರೆ, ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ರಮೇಶ್ ಒಂದು ವೇಳೆ 1 ಲಕ್ಷ ರೂಪಾಯಿ ಬಿಸ್ನೆಸ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ. ನಮಗೆ ಇಲ್ಲಿ ರಮೇಶ್ ಕಡೆಯಿಂದ 10% ಬರುತ್ತೆ ಲೀಡರ್ಸ್ ಸುಮಾರಾಗಿ. ಅಂದರೆ ಎಷ್ಟು, 10,000 ರೂಪಾಯಿ ಇನ್ಕಮ್ ಬಂತು. ಆದರೆ ಮತ್ತೆ ಇಲ್ಲಿ ಕೆಳಗಡೆ ಇನ್ನೊಬ್ಬರು ಇದ್ದಾರೆ, ಇವರಿಗೆ ನನಗೆ ಏನು ಸಂಬಂಧ ಇಲ್ಲ, ಸುರೇಶ್ ಅವರಿಗೆ ಇವರಿಗೆ ಏನು ಸಂಬಂಧ ಇಲ್ಲ. ಆದರೆ ಇವರು ಮಾಡಿದ್ದ ಕಡೆಯಿಂದನೂ ನಮಗೆ 5% ಇನ್ಕಮ್ ಬರ್ತಾ ಇದೆ. ಯಾವ ರೀತಿ, ಇವರು ಕೆಲಸ ಮಾಡ್ತಾ ಇದ್ದಾರೆ, ಇವ್ರಿಗೂ ಬೆನಿಫಿಟ್ ಬರ್ತಾ ಇದೆ. ಇವ್ರ ಹತ್ರ ಏನು ಇನ್ಕಮ್ ಬರ್ತಾ ಇದ್ದಾರೋ ಅದರಿಂದ ತೆಗೆಯೋದಿಲ್ಲ ಯಾವುದೇನು. ಇದು ಪರ್ಸನಲ್ ಆಗಿ ಕಂಪನಿ ಇಲ್ಲಿಂದ ಕೊಡ್ತಾ ಇದೆ. 1 ಲಕ್ಷ ರೂಪಾಯಿ ಇಲ್ಲಿಂದ ಆಗಿದೆ ಅಂತ ತಿಳ್ಕೊಳ್ಳೋಣ. ಇನ್ನೊಂದು 1 ಲಕ್ಷ ರೂಪಾಯಿ ಇಲ್ಲಿಂದ ಆಗಿದೆ ಅಂತ ತಿಳ್ಕೊಳ್ಳೋಣ. ಬಿಸ್ನೆಸ್ 1 ಲಕ್ಷ ರೂಪಾಯಿ ಇಲ್ಲಿಂದ ಆಗಿದೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಒಂದು 1 ಲಕ್ಷ ರೂಪಾಯಿ ಆಗಿದೆ ಅಂತ ತಿಳ್ಕೊಳ್ಳೋಣ. ಸೇಮ್ ಇಲ್ಲಿಂದ 5%, ಇಲ್ಲಿಂದ 5%, ಇಲ್ಲಿಂದ 5%, ಅಂದ್ರೆ 5,000, 5%, 5,000, 5%, 5,000. ಟೋಟಲ್ ಸೇರಿ ಎಷ್ಟು ಆಗ್ತಾ ಇದೆ, 30,000 ಆಗ್ತಾ ಇದೆ ಲೀಡರ್ಸ್. ನೋಡಿ, ಇಷ್ಟು ಬೆಸ್ಟ್ ಪ್ಲಾಟ್ಫಾರ್ಮ್ ನಮಗೆ ಎಲ್ಲಿನೂ ಇಲ್ಲ, ಇಲ್ಲಿ ಮಾತ್ರ ಇದೆ. ವೆದರ್ಲೆಕ್ಸಲ್ಲಿ ಸಿಂಪಲ್ ಪ್ಲಾನ್ ಇದೆ, ಒಳ್ಳೆ ಪ್ರಾಡಕ್ಟ್ಸ್ ಇದ್ದಾವೆ. ಏನೇನು ಅಂತಂದ್ರೆ ನಮಗೆ ಪರ್ಸನಲ್ ಕೇರ್, ಹೆಲ್ತ್ ಕೇರ್, ಹೋಮ್ ಕೇರ್, ವೆಟರ್ನರಿ, ಅಗ್ರಿಕಲ್ಚರ್ ಪ್ರತಿಯೊಂದು ಪ್ರಾಡಕ್ಟ್ಸ್ ನಮ್ಮಲ್ಲಿ ಅವೈಲೇಬಿಲಿಟೀಸ್ ಇದ್ದಾವೆ. ಅದಕ್ಕಿಂತ ಮೇನ್ ಮುಖ್ಯವಾಗಿ ಇನ್ನೊಂದರ ಬಗ್ಗೆ ಹೇಳಬೇಕು ನಾನು.
ನಮ್ಮಲ್ಲಿ ದೇಶದ ಕಂಪನಿ ನಾವು ಪ್ರತಿಯೊಂದು ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ರಾಷ್ಟ್ರದಲ್ಲಿ ನಮಗೆ ಹಾಸ್ಪಿಟಲ್ ನಮ್ಮವು ಓಪನ್ ಆಗ್ತಾ ಇದ್ದಾವೆ ಲೀಡರ್ಸ್. ಮೇನ್ ನಮಗೆ ಅಲ್ಲಿಂದ ಬಿಲೀವ್ ಆಗಿದೆ ಕಂಪನಿ ನಾವು ವರ್ಕ್ ಸ್ಟಾರ್ಟ್ ಮಾಡೋಕ್ಕೆ. ಅದೊಂದು ದೊಡ್ಡ ನಂಬಿಕೆ ನಮಗೆ. ಏನು ಅಂತಂದ್ರೆ ವೇದಾಯು ಹಾಸ್ಪಿಟಲ್ ಅಂತ ಓಪನ್ ಆಗ್ತಾ ಇದೆ. ಅದೇ ರೀತಿ ಗೈನೋ ಕ್ಲಿನಿಕ್ ಅಂತೇಳಿ ಲೇಡೀಸ್ ಸಲುವಾಗಿ ಅರಿವಿನೂ ಓಪನ್ ಆಗ್ತಾ ಇದೆ. ಅದರಿಂದನೂ ನಮಗೆ ಬೆನಿಫಿಟ್ಸ್ ಇದ್ದಾವೆ. ಇನ್ನೊಂದು ವಿಡಿಯೋದಲ್ಲಿ ಅದರ ಬಗ್ಗೆ ಹೇಳ್ತೀನಿ. ಥ್ಯಾಂಕ್ ಯು ಆ್ಯಂಡ್ ಸೂಪರ್ ವೆದೆಲೆಕ್ಸ್. ಅರ್ಥ ಆಗಿದೆಯಲ್ಲ ಪ್ಲಾನು? ಅರ್ಥ ಆಗಿದ್ದರೆ ಫಾಲೋ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.